एक तेरी रेप्लिका मुझे मिली है, वो भी तेरी तरह हाफ मैड है. She started a journey. ನೋಡಿದ್ರಾ, ಹುಡುಗಿಯರಿಗೆ ಬರೀ ಹುಡುಗರೇ ಲಿಫ್ಟ್ ಕೊಡ್ತಾರೆ. ಸೊ ಫೈನಲಿ ನಾನು ಮರ್ಯಾದೆ ಉಳಿಸಿದ್ಲಪ್ಪ. ಎಲ್ಲ ಹಿಮಾಚಲ್ ಇಂದು ಲೋಕಲ್ ಪೀಪಲ್. अगर होम इधर शेयरिंग में लेना तो मेरे साथ जो फिर बढ़िया होगा. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. Thank you, sir. Shimla for what? Sir, I'll tell you. Not. ಹಾಂ ಸರ್, ಹೇಗೆ ಗೊತ್ತಾಯಿತು? ಏನು ಸಮಾಚಾರ? ಸಮಾಚಾರ ಸರ್, ನಾನು ಒಂದು ನಿಮಿಷ ಬೆಲ್ಟ್ ಹಾಕೊಂಡ್ಬಿಡ್ತೀನಿ. I don't know much ಕನ್ನಡ. Much. ಬಟ್ ನೀವು ಕನ್ನಡದಲ್ಲಿ ಇಷ್ಟು ಮಾತಾಡ್ಬಿಟ್ರೆ ನಮ್ಮ ವ್ಯೂವರ್ಸಿಗೆಲ್ಲ ಖುಷಿ ಆಗ್ಬಿಡುತ್ತೆ. ಸೊ ಪರ್ವಾನು ತನಕ ನನಗೆ ಸರ್ ಲಿಫ್ಟ್ ಕೊಡ್ತಾ ಇದ್ದಾರೆ. ಡಿಫೆನ್ಸ್ ಆಫೀಸರ್ಸ್ ನಾನು ಸೇಫ್ ಆಗಿ ಹೋಗೋ ತನಕ ಬಿಟ್ಟಿಲ್ಲ. ಸದ್ಯಕ್ಕೆ ಸರ್ ಜೊತೆ ಸ್ವಲ್ಪ ಮಾತಾಡ್ತೀನಿ, ಒಂದು ರ್ಯಾಪ್ ಬಿಲ್ಡ್ ಮಾಡೋಣ, ಆಮೇಲೆ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಪೂರಾ ಹಿಲ್ ಸ್ಟೇಷನ್ अभी से शुरू हो गया ना? हाँ, परवानो is the starting point. अच्छा. हिमाचल. ಸೊ ಚಂಡೀಗಢದಿಂದ ಚಂಡೀಗಢ is a UT. ಸೊ ಅದು ಕ್ರಾಸ್ ಆದ ತಕ್ಷಣನೇ ಪರ್ವಾನು ಪ್ಲೇಸಿಗೆ ನಾವು ಎಂಟರ್ ಆಗ್ತೀವಿ. ಪರ್ವಾನು ಹಿಮಾಚಲಿಗೆ ಹತ್ರ ಆಗುವಂಥ ಪ್ಲೇಸು. ಸೊ ಅಲ್ಲಿಂದ ಶುರು ಆಗುತ್ತೆ ಫುಲ್ ಮೌಂಟೇನ್. ಈ ಹಿಚೈಕಿಂಗಲ್ಲಿ ಮೇ ಬಿ ನಾನು ನನ್ನ ಫೋನಲ್ಲಿ ನಿಮಗೆ ಸರಿಯಾಗಿ ತೋರಿಸ್ಲಿಕ್ಕೆ ಆಗದೇ ಇರಬಹುದು. ಬಟ್ ಇದು ನನ್ನ ಸ್ಟೋರಿ. ಜಸ್ಟ್ ಲಿಫ್ಟ್ ತೊಗೊಂಡು ಹೇಗೆ ಹೋಗ್ತಾ ಇದ್ದೀನಿ, ಏನು ಕತೆ, ಏನಾಗ್ತಾ ಇದೆ ಅಂತ. ಸೇಫಾಗಿ ಹೋಗ್ತಾ ಇದ್ದೀನಾ, ಮುಂದೇನಾಗುತ್ತೆ ನನಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಏನೋ ಒಂದು ಧೈರ್ಯ ಮಾಡ್ಕೊಂಡು ಹೋಗೇ ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. It's an old cantonment. ಓಲ್ಡ್ ಕಂಟೋನ್ಮೆಂಟ್ ಆರ್ಮಿ ಥರ. I'll ask my daughter. I'll need to talk to my daughter. Sure. ಸೊ ಬೆಟ್ಟದ ಮೇಲೆ ಕೇಬಲ್ ಕಾರ್ ಮೂವ್ ಆಗುತ್ತೆ ಇಲ್ಲಿ. एक तेरी रेप्लिका मुझे मिली है. ರೆಪ್ಲಿಕಾ. वो भी तेरी तरह हाफ मैड है. She started a journey by taking lifts from Bangalore to all these 28 states. मुझे वो वहाँ अमरावती में मिली थी, वहाँ टोल में है ना. और ये सोशल वर्क की है. I want you to talk to her. Okay. Hi, Arkaja. Hi. How are you? Want you can stay with us. But yeah, I can. But next time ಡೆಫಿನೆಟ್ಲಿ ಐಲ್ ಕಮ್. ನನಗೆ ಸಿಕ್ತವರೆಲ್ಲ ಹೇಳ್ತಾ ಇರೋದು ಅದೇ, ಒಂದಿನ ಇದ್ದು ಹೋಗು ನಮ್ಮ ಜೊತೆನೆ, ಖುಷಿ ಆಗುತ್ತೆ ಅಂತ. ಆದರೆ ನಾನು 999 ಅವರ್ಸ್ನ ಕಂಪ್ಲೀಟ್ ಮಾಡಬೇಕಲ್ಲ, ಸೊ ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ಲೆಕ್ಕದಲ್ಲಿ ಇದು ನಮ್ಮದು ಫಸ್ಟ್ ಯಾವುದಾಯಿತು, ಗೋವಾ, ಮುಂಬೈ, ಗುಜರಾತ್, ರಾಜಸ್ಥಾನ್, ದೆನ್ ಪಂಜಾಬ್, ಮತ್ತು ಅದರಲ್ಲೇ ಹರಿಯಾಣ ಆ್ಯಂಡ್ ಇದು ಹಿಮಾಚಲ್ ಪ್ರದೇಶ್. ಇವಾಗ ನಾವು 8ನೇ ರಾಜ್ಯದಲ್ಲಿದ್ದೀವಿ. ಬಟ್ ಪಂಜಾಬ್ ಮತ್ತು ಹರಿಯಾಣ ಒಂದು ಲೆಕ್ಕದಲ್ಲಿ ಒಂದೇ ಅಂತ ಕನ್ಸಿಡರ್ ಮಾಡ್ತಾರೆ. 2 ರಾಜ್ಯಗಳ ರಾಜಧಾನಿ ಚಂಡೀಗಢ. ಮಸ್ಟ್ ಬಿ ಥ್ಯಾಂಕ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ವಾವ್, ಇವತ್ತಿನ ಸನ್ಸೆಟ್ ನೋಡೋಕ್ಕೆ ಮಜಾ ಇರುತ್ತೆ. ಡ್ರೀಮ್ ಪ್ಲೇಸ್ ಇದು ನಂದು ಆ್ಯಕ್ಚುಲಿ. ಈ ಪ್ಲೇಸಿಗೆ ಫಸ್ಟ್ ಟೈಮ್ ಹೀಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನಗನ್ಸುತ್ತೆ ಇಲ್ಲಿ ಮಳೆಗಾಲಕ್ಕೆ ಬಂದರೆ ಇನ್ನೂ ಹಚ್ಚ ಹಸಿರು ತುಂಬಿರುತ್ತೆ, ನೋಡೋಕ್ಕಂತೂ ಸಖತ್ತಾಗಿರುತ್ತೆ. ಎದುರುಗಡೆ ಒಂದು ಬೋರ್ಡ್ ಇದೆ ನೋಡಿ, ಶಿಮ್ಲಾ 85. ನಾವು ಹೋಗಬೇಕಾಗಿರೋ ದಾರಿ ಅದೇ. ಹಿಮಾಚಲ್ ಪ್ರದೇಶಿಂದು
ಟ್ರಾನ್ಸ್ಪೋರ್ಟೇಷನ್ ಬಸ್ ಇಲ್ಲಿದ್ದು. हेलो सर, एक्चुअली मुझे जाना है शिमला. मैं कर्नाटका से आई हूँ सर. आप कहाँ जा रहे हैं? अभी मैं जा रही हूँ ಶಿಮ್ಲಾ. ಎಸ್, ಇವರು ಬೋರ್ಡ್ ನೋಡೇ ನಿಲ್ಲಿಸಿದ್ದು, ನಾನೇನು ಕೇಳಿಲ್ಲ. ಬೋರ್ಡ್ ನೋಡಿದ ತಕ್ಷಣನೇ ಹುಡುಗಿಗೆ ಲಿಫ್ಟ್ ಬೇಕಾಗಿದೆ ಅಂತ ಗೊತ್ತಾಯಿತು. ಇವಾಗ ಹೋಗ್ತಾ ಇದ್ದೀನಿ. ಇವತ್ತಿನ ಸನ್ಸೆಟ್ಟು ಹಿಮಾಚಲ ಪ್ರದೇಶದಿಂದ ಸಲೋನ್ ಅನ್ನೋ ಪ್ಲೇಸಲ್ಲಿ ಆಗ್ತಾ ಇದೆ. ಸೊ ನಾವು ಇಲ್ಲಿಂದ ಮತ್ತೆ ಹೊರಡೋಣ. ಎಷ್ಟು ಚೆನ್ನಾಗಿದೆ ನೋಡಿ. 35 ಕಿಲೋಮೀಟರ್ಸ್ ಅವ್ರ ಹತ್ರ ಲಿಫ್ಟ್ ತೊಗೊಂಡೆ. ಇವಾಗ ಇಲ್ಲಿಂದ ಮತ್ತೆ ಶಿಮ್ಲಾಕ್ಕೆ ಹೋಗೋಣ. ಇನ್ನೂ ಒಂದು ಅರೌಂಡ್ 50 ಕಿಲೋಮೀಟರ್ಸ್ ಇದೆ ಶಿಮ್ಲಾಕ್ಕೆ. ಸನ್ಸೆಟ್ ಆಲ್ಮೋಸ್ಟ್ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಅಲ್ಲಿ ಹೋಗಿ ರೀಚ್ ಆಗಬೇಕು. ಸೊ ಬೇಗ ರೀಚ್ ಆಗೋಣ. ಮಾರ್ಕೆಟ್ ಹೀಗಿದೆ. ಸದ್ಯಕ್ಕೆ ನನಗೆ ಮೊಮೋಸ್ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ತಿನ್ನೋಣವಾ? ಒಳ್ಳೆ ಟೈಮಲ್ಲಿ ನಮಗೆ ಟ್ರೈನ್ ನೋಡಕ್ಕೆ ಸಿಗ್ತಾ ಇದೆ. ತುಂಬ ಚಿಕ್ಕ ಟ್ರೈನ್ ಇದು, ಟಾಯ್ ಟ್ರೈನ್ ಅಂತ ಹೇಳ್ತಾರೆ. ಈ ಟ್ರೈನನ್ನ ಮಳೆಗಾಲದಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾಕಂದರೆ ಆ ಟೈಮಲ್ಲಿ ಸುತ್ತ ಫುಲ್ ಹಸಿರಿರುತ್ತೆ. ಸೊ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಅವಾಗ ಮತ್ತೊಂದು ಸಲ ಬರೋಣ ಅಂತೆ. ಥ್ಯಾಂಕ್ ಯು. ಮೋಮೋಸ್ ತಿನ್ನೋಣ, ಹಸಿವಾಗ್ತಾ ಇದೆ. ನಾವು ಈ ಪಾಯಿಂಟಿಂದ ಲಿಫ್ಟ್ ಕೇಳೋಣ. ಹುಡುಗಿಯರೊಬ್ಬರು ನನಗೆ ಲಿಫ್ಟ್ ಕೊಡಲಿಲ್ಲ. ओके, शिमला जा रही हूँ. तो आप कितने दूर जा रहे हैं? क्यों रुकाने के लिए बहुत थैंक्स, क्योंकि मैं बैंगलोर से लिफ्ट लेके आ रही हूँ. आप पहली लड़की हो गाड़ी रुकाया. नो, मुझे लिफ्ट लेके ही जाना है ना. ओके, हाँ, आप एडवेंचर ट्रिप पे हो? यस. या ठीक है ना. ओके, बाय. ಯಾ ನೋಡಿದ್ರಾ, ಹುಡುಗಿಯರಿಗೆ ಬರೀ ಹುಡುಗರೇ ಲಿಫ್ಟ್ ಕೊಡ್ತಾರೆ, ಹುಡುಗಿಯರು ಯಾರೂ ನಿಲ್ಲಿಸಲ್ಲ. ಸುಳ್ಳಾಯ್ತಾ? ಅಂದರೆ ಹೈವೇಲಿ ಹುಡುಗಿಯರು ಸಿಗೋದು ಕಡಿಮೆ, ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಸೊ ನಾನು ಹೋಗೋ ದಾರಿಯಲ್ಲಿ ಅವ್ರು ಬರಲ್ಲ. ಹಾಗಾಗಿ ಇಬ್ಬರು ದಾರಿ ಒಂದೇ ಆದರೆ ಲಿಫ್ಟು ಸಕ್ಸಸ್ಫುಲ್ಲಾಗಿ ಆಗುತ್ತೆ, ಇಲ್ಲಾಂದರೆ ಲಿಫ್ಟ್ ಸಿಗಲ್ಲ. ಓಕೆನಾ? ಇದು ಸೊ ಫೈನಲಿ ನಾನು ಮರ್ಯಾದೆ ಉಳಿಸಿದ್ಲಪ್ಪ. ತುಂಬ ಖುಷಿ ಆಗ್ತಾ ಇದೆ. ಅವ್ಳು ಲಿಫ್ಟ್ ಕೊಡ್ತಿದ್ರೆ ಇನ್ನೂ ಖುಷಿ ಆಗ್ಬಿಡೋದು. ಆದರೆ ನಿಲ್ಲಿಸಿ ಮಾತಾಡ್ಸಿದ್ಲಲ್ಲ, ಅಷ್ಟೇ ಸಾಕು. ಓಕೆನಾ? ಕೆಲವರು ಕಮೆಂಟ್ಸ್ ಮಾಡ್ತಾಯಿದ್ರು, ಹುಡುಗಿಯರಿಗೆ ಯಾರು ಬೇಕಾದರೂ ಲಿಫ್ಟ್ ಕೊಡ್ತಾರೆ ಅಂತ. ಅದು ಸುಳ್ಳಾಯ್ತು ನೋಡಿ. ಇಲ್ಲಿ ಹುಡುಗಿಯರು ಹುಡುಗರು ಅಲ್ಲ, ಇಲ್ಲಿ ಮನಸ್ಥಿತಿ, ಜೆಂಡರ್ ವಿಷಯ ಬರಬಾರ್ದು. ಮನಸ್ಥಿತಿ ಅಷ್ಟೇ. ಹ್ಯುಮ್ಯಾನಿಟಿ ಇದ್ದರೆ, ಹೆಲ್ಪ್ ಮಾಡೋ ಮನಸ್ಥಿತಿ ಇದ್ದರೆ, ಯಾರೋ ಏನೋ ಕೇಳ್ತಿದಾರಲ್ಲ, ನಿಲ್ಲಿಸಿ ಕೇಳೋಣ ಅದೇನು ಅಂತ ಅವರಿಗೆ ಆ ಆಲೋಚನೆ ಬಂದರೆ ಅವರು ನಿಲ್ಲಿಸಿ ಮಾತಾಡ್ತಾರೆ. पापा अभी यहाँ से 20 किलोमीटर्स होगा ना सर? 26 किलोमीटर. ಸೊ ಇಲ್ಲಿಂದ 26 ಕಿಲೋಮೀಟರ್ ನಾವು ಹೋಗ್ತಾ ಇದ್ದೀವಿ. ಅವ್ರ ಜಾಗ ನಾಮ್ ಸರ್ वाटना घाट. ವಾಟ್ನಾ ಘಾಟ್ ತನಕ ಹೋಗ್ತಾ ಇದ್ದೀವಿ. 26 ಕಿಲೋಮೀಟರ್ ಲಿಫ್ಟ್ ಸಿಕ್ಕಿದೆ. ಮತ್ತೆ ಮುಂದಿನ ಕತೆ ಮುಂದೆ ನೋಡೋಣ ಎಂತ ಅಂತ. ಸೊ ಹೊರಡೋಣ ಬನ್ನಿ. मैं तो यूट्यूबर हूँ, मैं ये जानबूझ के कर रही हूँ कि कौन रुकाता है या कौन नहीं रुकाता है. कोई नहीं रुकाया तो भी ठीक है, मुझे कुछ वो नहीं है इमोशनली, वो हो जाता है. हाँ, 5 उंगलियां सेम नहीं रहते. पहले भी ऐसे मतलब काफी यूट्यूबर्स मैंने भी देखे हैं. हाँ, चैनल वगैरह, वो तो आए थे तो ऑलमोस्ट लद्दाख तक गए थे, लेह लद्दाख में. हाँ हाँ हाँ, लिफ्ट एंड ऑल के थ्रू. ओके. जैसे कि वेजिटेबल्स का रेट सब अभी कंपेयर करेंगे बैंगलोर में. हाँ, यहाँ चीप है मैम. आपके देखो, आप कंपेयर कर लो, आप एप्पल ही देख लो. हाँ. तो आपको वहाँ पे अप्रोक्सीमेटली 400 या 500 रुपीज kg मिल जाएगा. हाँ, ठीक है. वो भी जो आई थिंक हमारे यहाँ का जो लोएस्ट ग्रेड का होगा वो एप्पल. वो यहाँ पे हमारे को अच्छी क्वालिटी का एप्पल मिल जाता है 100-200 रुपए में, जब हाँ. सीजन टाइम होता है. हाँ 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 हाँ. तो तो आपको हमारे साथ के एक सर है, वो इधर मैसूर में है. हाँ,
तो वो बताते रहते हैं, वो जाते रहते हैं तो बताते रहते हैं कि वहाँ पे ऐसा ऐसा। वो बेसिकली है यहीं से, अच्छा तो मैसूर में शिफ्ट हुए Shift हुए हैं। कुछ टाइम के लिए। ಸೊ 6:45 ಆಗಿದೆ ಇವಾಗ. ಇನ್ನೊಂದು 24 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಶಿಮ್ಲಾ. ಅಯ್ಯೋ ನಾನು ಇವಾಗ ಮಾತಾಡೋಕ್ಕಿಂತ ಲಿಫ್ಟ್ ಕೇಳ್ತೀನಿ, ಯಾಕಂದರೆ ಆಮೇಲೆ ನಾವು ರೂಮಿಗೆ ಹೋಗಿ ಮಾತಾಡೋಣ ಅಂತೆ. ಓಕೆನಾ? ಇನ್ನೊಂದು ಹಿಚೆಕಿಂಗ್ ಬಾಕಿ ಇದೆ. ಮೇ ಬಿ ಒಂದು ಲಿಫ್ಟಲ್ಲಿ ಮುಗಿಸ್ಬಿಡ್ತೀನಿ ನಾನು. ಶಿಮ್ಲಾ ಆಲ್ಮೋಸ್ಟ್ ಬಂದಾಗಿರುತ್ತೆ. ಇನ್ನು ನಾವು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು, ಹೋಗಿ ಅದು ಮಾಡೋಣ. ಸೊ ನಮ್ಮ ಬೋರ್ಡ್ ಕಾಣಲ್ವೇ ಇವಾಗ? ಕಾಣಿಸುತ್ತಾ ಯಾರಿಗಾದರೂ? हाय सजी, मुझे लिफ्ट चाहिए था शिमला तक. कितना दूर तक जा रहे हैं? यहाँ से 1.5 किलोमीटर। ओनली 1.5? वहाँ पे लाइट होगा क्या? हाँ, स्ट्रीट लाइट कुछ? हाँ, मतलब वो है क्या बोलते, दुकान खोली बंदे ने बाहर। तो ठीक है, वो भी ठीक है, क्योंकि यहाँ पे थोड़ा अंधेरा हो गया है ना. जो मुझे बैठ कहाँ जाओ. बैठ जाओ, कहाँ से आया? हाँ 999 आवर्स में. अच्छा, हाँ ओके. ये आपका दुकान है? दुकान अपना ये है ऐसा। अच्छा अच्छा ओके. ಹಾಂ ಹೆಲೋ ಸರ್ ಜಿ, ಫ್ರಮ್ ಕರ್ನಾಟಕ. ಎಲ್ಲ ಹಿಮಾಚಲಿಂದು ಲೋಕಲ್ ಪೀಪಲ್. ಸೊ ಒಂದು ಚಿಕ್ಕ ಅಂಗಡಿ ಇದೆ ಓಮಿನಿಯಲ್ಲಿ. हाँ मैं ट्राई करती हूँ वहाँ पे. हाँ थैंक यू. ओके या थैंक यू. ಚಲೋ. ಸೊ ಆ್ಯಕ್ಚುಲಿ ನನ್ನನ್ನು ಆ ಹುಡುಗ ಅವ್ರದ್ದೊಂದು ಅಂಗಡಿ ಇತ್ತು, ಸೊ ಅಲ್ಲಿ ಕರ್ಕೊಂಬಂದ. ಅಲ್ಲಿ ಬೆಂಕಿ ಹಚ್ಚಿದ್ದೀವಿ, ಬನ್ನಿ ಕುತ್ಕೊಳ್ಳಿ ಅಂತ. ಆದರೆ ನಮಗೆ ಬೆಂಕಿ ಕಾಯಿಸೋಷ್ಟು ಟೈಮ್ ಇವಾಗ ಇಲ್ಲ ಅಲ್ವಾ, ನಾವು ಕಾಯಿಸೋದು ಇಲ್ಲ. ಸೊ ಅವರು ನಾನಿವಾಗ ಬೇಗ ಕ್ರಾಸ್ ಮಾಡ್ಕೊಂಡ್ಬಿಡ್ತೀನಿ. ದೇವರೇ, ಈ ಕ್ರಾಸ್ ಮಾಡೋ ಕಥೆಯಲ್ಲಿ ನಾನೇನಾದರೂ ಈ ಬೆಟ್ಟದಿಂದ ಹಾರಿ ಬಿದ್ದರೆ ಕಷ್ಟ. ಆಮೇಲೆ ಸೊ ಇಲ್ಲೇ ಟ್ರೈ ಮಾಡೋಣ. ಟ್ರೈ ಇವೆಲ್ಲ ತುಂಬ ಡೇಂಜರಸ್ ಸಿಚುವೇಶನ್ಸ್ಗಳು. ಆದರೆ ನಾನು ಮುಖದಲ್ಲಿ ಯಾವ ಭಯ ಇದ್ರೂ ಆ ಭಯವನ್ನು, ಇಂಥ ಸಿಚುವೇಶನ್ಸಲ್ಲಿ ನಾವು ಭಯ ಪಡ್ಕೊಂಡ್ಬಿಟ್ರೆ ಗೊತ್ತಲ್ಲ. आपने बोर्ड देके खड़ा है क्या? अच्छा अच्छा थैंक यू. हाँ बैठ गए. ಸೊ ಇಬ್ಬರು ಹುಡುಗರು ಇವಾಗ ಲಿಫ್ಟ್ ಕೊಡ್ತಾ ಇದ್ದಾರೆ ಇಲ್ಲಿಂದ ಶಿಮ್ಲಾಕ್ಕೆ. ಮುಗಿಸೋಣ. एक्चुअली मुझे जाना है ओल्ड बस स्टैंड शिमला. अच्छा बारिश आ रहा है, ಮಳೆ ಬರ್ತಾ ಇದೆ ಅಂತೆ. यहाँ पे बर्फ गिरती है ना, ಅಂದ್ರೆ ಹಿಮ ಬೀಳುತ್ತೆ ಅಂತ. ಇಲ್ಲಿ ಮಳೆ ಬಂದಾಗ ಹಿಮ ಬೀಳುತ್ತೆ. बर्फ को ना हम लोग कन्नड़ में हिमा बोलते हैं. अच्छा हिमा. हाँ ಒಂದು ಟೈಮ್ ಹಿಮಾಚಲ್ ಪ್ರದೇಶಿಗೆ ಬಂದಿದ್ದೀನಿ. ಸೊ ವೆಲ್ಕಮ್ ಟು ಹಿಮಾಚಲ್ ಪ್ರದೇಶ್. ಸೊ धर्मशाला. हाँ वो लिखा हुआ बोर्ड, राजा साहेब ना. चले देख लो, एक बार देख लेती हूँ. ओके थैंक यू सो मच. अगर नहीं बनी बात तो रूम दे देंगे. हाँ डन सस्ता डन. रूम दे देंगे. कितने में? 500-600 तो बजट नहीं है आपका. हाँ नहीं डॉम्स है क्या? डॉम्स यहाँ और भी फैमिली है ना, जैसे हॉल होता है उसमें नहीं रहना आप. रह सकती है, कम बजट. और भी बंदे हैं ना. अच्छा ये चक्कर सेफ है क्या? सेफ नहीं है मैम. अच्छा अच्छा ओके समझ गई. आपके लिए ठीक है, मैं अभी इधर बुक हो गया है, देख के आती हूँ. अगर नहीं बनी बात तो हाँ, इधर आ जाना. मैं हाँ. आपको रूम दिखा दूँ. देखिए ಬೇಡ. ಥ್ಯಾಂಕ್ ಯು. ಸೊ ನೋಡೋಣ. ಇಲ್ಲಿ ಯಾವುದೋ ಧರ್ಮಶಾಲ ಇದೆ, ರಾಜಾ ಸಾಹೇಬ್ ಧರ್ಮಶಾಲಾ ಅಂತೆ. ಅಯ್ಯಯ್ಯೋ ದೇವರೇ. ಹಿಮಾಚಲ್ ಪ್ರದೇಶಲ್ಲಿ ಏನು ಗೊತ್ತಾ, ಬೆಟ್ಟ ಗುಡ್ಡಗಳಿಂದ ತುಂಬಿದೆ. ಇಳ್ಕೊಳ್ಳೋದು ಈಸಿ, ಹತ್ತದೇ ಕಷ್ಟ. ಸೊ ಇನ್ನೊಂದ್ಸಲ ಕೇಳ್ತೀನಿ ತಡೀರಿ. ಉಫ್, ಬೆಟ್ಟ ಹತ್ಕೊಂಡು ಬಂದು ಸಾಕಾಯ್ತು. ಬೆಟ್ಟ मतलब पहाड़. यहाँ बोलते हैं जो अपना होता है उसको बेटा बोलते हैं. हाँ बेटा. हाँ. ये बेट्टा. अच्छा अच्छा. हाँ बेटा. हाँ फर्क है. आपका भी बहुत ऊपर है ये. चढ़ना तो पड़ता है मैम. अपने बोल रहे थे वहाँ नीचे करके, यहीं पे बोला ना. अब यहाँ थोड़ा बहुत तो अप डाउन करना पड़ता है. उफ,
लग गया ओ वो डबल बेड का था वो लग गया अभी बिजी हो गया ना ये इसमें 4 मेंबर रह सकते हैं ये तो नहीं आपको अलग नहीं से होता लेना है हाँ चलो आ जाओ धर्मशाला ही थी लो धर्मशाला धर्मशाला का नीचे हाँ नीचे ले लो फिर वहाँ अगर रूम इधर शेयरिंग में लेना तो मेरे साथ ले लो फिर बढ़िया रूम डबल बेड मुझे कंफर्टेबल नहीं रहेगा अरे कंफर्टेबल बढ़िया रहेगा आपको क्या करना है सोना ही आपने मैंने नहीं सर ऐसा थोड़ी होता है अच्छा अच्छा ले ಓಕೆ ಥ್ಯಾಂಕ್ ಯು ನೋಡಿ ಇವಾಗ ಅಲ್ಲಿ ಡಬಲ್ ಬೆಡ್ ಇರೋದು ಆ್ಯಕ್ಚುಲಿ ಡಬಲ್ ಬೆಡ್ಡಲ್ಲಿ ಯಾರು ಇರ್ತಾರೆ ಲೇಡೀಸ್ ಆದರೆ ಓಕೆ ಅವನು ಹೇಳೋದು ನನ್ನ ಜೊತೆನೇ ಇರುವಂತೆ ಸೀರಿಯಸ್ಲಿ ಅಲ್ಲ ಫ್ರೆಂಡ್ಸ್ ಆದರೆ ಓಕೆಪ್ಪ ಇವನು ಯಾರು ಏನೋ ರೂಮ್ ತೋರ್ಸೋಕೆ ಕರ್ಕೊಂಬಂದಿದ್ದಾನೆ ಡಬಲ್ ಬೆಡ್ ಇದೆ ಅಂದರು ಅಲ್ಲಿ ಯಾರು ಇರಲ್ಲ ಅಂದರೆ ನಾನು ಬರ್ತೀನಿ ಅಂದೆ ಫಸ್ಟು ರೂಮ್ ನೋಡ್ತೀನಿ ನಂಗೆ ಓಕೆ ಅನಿಸಿದ್ರೆ ಬರ್ತೀನಿ ಅಂದೆ आपके पास है ना पूरा ये 1000 है फिर आपको चाहिए ना अभी मैं फिर निकाल लूँगा ना आर यू श्योर ओके नंबर बता दो मुझे आप 1000 कर दो या मैं आपको दे दूँगा कर दो हाँ ಬ್ಯಾಗಲ್ಲಿ ಯಾವಾಗಲೂ 1,000 ರೂಪಾಯಿ ಇಟ್ಕೊಳ್ಳೋದು ಒಳ್ಳೇದು ನಾನೇನು ಅಂದ್ಕೊಂಡೆ ಫೋನ್ಪೇ ಯೂಸ್ ಆಗುತ್ತೆ ಅಂತ ಆ್ಯಕ್ಚುಲಿ ರೂಮ್ ಬುಕ್ ವ್ಯವಸ್ಥೆ ನಂಗೆ ಮಾಡಿಕೊಟ್ಟಿದ್ದಾರೆ ಗೊತ್ತಾ ಒಬ್ಬರು ವಯಸ್ಸಾದವರು ಲಿಫ್ಟ್ ಕೊಟ್ಟರು ನಮಗೆ ಅವರು ಫೋನ್ ಮಾಡಿ ಈ ರೀತಿ ಒಬ್ಳು ಹುಡುಗಿ ಬರ್ತಿದ್ದಾಳೆ ಅವಳಿಗೆ ಸೇಫಾಗಿ ಒಂದು ರೂಮ್ ವ್ಯವಸ್ಥೆ ಆಗಬೇಕು ಅಂತ ಸೊ ಅಲ್ಲಿಂದ ನಾನು ಇಲ್ಲಿವರೆಗೆ ಬಂದಿದ್ದು ಇದಕ್ಕೆ 450 ರುಪೀಸು ಓಕೆ ತೊಂದರೆ ಇಲ್ಲ ನನಗೀಗ ಒಂದು ವ್ಲಾಗ್ ಎಡಿಟ್ ಮಾಡಬೇಕು ನಿದ್ದೆ ಮಾಡಬೇಕು ಊಟ ಮಾಡಬೇಕು ಒಂದು ಹುಡುಗ ಇಲ್ಲಿ ಪರಿಚಯ ಆಗಿದ್ದಾನೆ ಪಾಪ ಅವನೇ ಹೆಲ್ಪ್ ಮಾಡಿದ್ದು ಇನ್ನು ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಅವನೇ ಕ್ಯಾಶ್ ಕೊಟ್ಟ ನಾನು ಅವನಿಗೆ ಫೋನ್ಪೇ ಮಾಡಿದೆ ರಿಯನ್ ಫ್ಯಾಮಿಲಿ ಸ್ವೀಟ್ಸ್ ಮತ್ತು ಫ್ರೂಟ್ಸ್ ಕೊಟ್ಟಿದ್ದಾರೆ ಸಿ ಪಂಜಾಬ್ ಸ್ವೀಟ್ಸ್ ನಾಳೆ ಲಿಫ್ಟ್ ತೊಗೊಳ್ಳುವಾಗ ಯಾರೆಲ್ಲ ಬಾಯಿಗೆ ಈ ಸ್ವೀಟ್ ಹೋಗುತ್ತೆ ನೋಡೋಣ ಇವತ್ತು ಬೆಳಿಗ್ಗೆ ಅಮೃತ್ಸರಲ್ಲಿ ನಾವು ಈ ಶಾಲ್ ತೊಗೊಂಡಿದ್ದು ಈಗ ಇದನ್ನು ನಾವು ಹೊತ್ಕೊಂಡು ಹೋಗೋಣ ಹೊರಗಡೆ ಚಳಿ ಸಿಕ್ಕಾಪಟ್ಟೆ ಇದೆ ಊಟ ಬೇಕು ನನಗೆ ಊಟ ಬನ್ನಿ ಹೋಗಿ ಒಳ್ಳೆ ನೋಡೋಣ ಶಿಮ್ಲಾ ಥಾಲಿ ಈಗ ನಮಗೆ ತಿನ್ನಕ್ಕೆ ಸಿಗುತ್ತಾ ನೋಡೋಣ ಇದೊಂದು ಹೋಟೆಲ್ ಇದೆ ಕೇಳುವ ಏನಿದೆ ಅಂತ ಬಟರ್ ರೋಟಿ और ಎಗ್ ಕರಿ ಎಸ್ ಥ್ಯಾಂಕ್ ಯು ಚಳಿ ಮಳಿಗೆ ರೀಡ್ಸ್ ಅಂತ ಏನೋ ಒಂದು ಪ್ಲೇಸ್ ಇದೆ ಆ ಪ್ಲೇಸಿಂದ ಹಿಮಾಚಲ್ ಸ್ಪೆಷಲಿ ಶಿಮ್ಲಾ ಸಕ್ಕದಾಗಿ ಕಾಣುತ್ತಂತೆ ಸೊ ನಾಳೆ ಬೆಳಿಗ್ಗೆ ಹೋಗಿ ನೋಡೋಣ ಇವಾಗ ಹೋಗಿ ನಾವು ಮಲ್ಕೊಂಬಿಡೋಣ ಓಕೆ ಚಲೋ ಮಲ್ಗೋಣ ನಾಳೆ ಬೆಳಿಗ್ಗೆ